ಹಾಯ್ ಗಾಯ್ಸ್, ನಮಸ್ಕಾರ. ಹೇಗಿದ್ದೀರಾ? ಇವತ್ತು ನಾನು ಆ್ಯಂಕರಿಂಗಿಗೋಸ್ಕರ ಬಂದಿದ್ದೀನಿ ದಾವಣಗೆರೆ ಹರಿಹರ ಸಮುದಾಯ ಭವನಗೆ. ಸೊ ಇಲ್ಲಿ ಇವತ್ತು ಒಂದು ಸಂಗೀತ್ ಕಮ್ ರಿಸೆಪ್ಷನ್ ಪಾರ್ಟಿ ಇದೆ. ಪಾರ್ಟಿ ಅಂತ ನಾವು ಅದನ್ನು ಹೇಳ್ತೀವಿ, ಇವರಿಗೆ ಅದು ಒಂದು ಸಂಭ್ರಮ. ಸೊ ಈ ಸಂಭ್ರಮದಲ್ಲಿ ಭಾಗಿಯಾಗಿ ನಿರೂಪಣೆ ಮಾಡೋಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಸೊ ಬನ್ನಿ ನೋಡೋಣ. ನೋಡಿ ಗೈಸ್, ಗಣಪತಿ ಪಪ್ಪ ಇದ್ದಾರೆ ಇಲ್ಲಿ. ಎಷ್ಟು ಬ್ಯೂಟಿಫುಲ್ ಇದ್ದಾರೆ ಆ್ಯಂಡ್ ನೋಡೋಕ್ಕೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇದು ನಮ್ಮ ಹಾಲ್. ಸೊ ಹಾಲ್ ನೋಡಿ, ಡೆಕೋರೇಷನ್ಸ್ ನೋಡಿ, ಸಖತ್ತಾಗಿದ್ದಾವೆ ಡೆಕೋರೇಷನ್ಸ್ ಮಾತ್ರ. ವಾವ್. ಆ್ಯಂಡ್ ಎ ಸಿ ಆನ್ ಇಲ್ಲ ಗೈಸ್, ಫ್ಯಾನ್ ಆನ್ ಇದೆ, ಎ ಸಿ ಆನ್ ಇಲ್ಲ. ನೋಡಿ ಬನ್ನಿ, ಇದೇ ಹಾಲ್. ಹೇಗಿದೆ ನೋಡಿ, ವಾವ್. ಹಳೆ ಕಾಲದ ಥರ ಇಲ್ಲ, ಎಲ್ಲ ಮತ್ತೆ ರೆನೋವೇಷನ್ ಮಾಡಿಸಿ ಎಲ್ಲ ಮಾಡಿದ್ದಾರೆ. ಐ ಥಿಂಕ್ ಸ್ವಲ್ಪ ರೀಸೆಂಟಾಗಿ ಆಗಿರ್ಬೋದು ರೆನೋವೇಷನ್, ಮೇ ಬಿ. ಯಾಕಂದರೆ ಇಲ್ಲ ರೀಸೆಂಟ್ ಅಂದರೆ ಒಂದು 5-10 ವರ್ಷ ಆದರೆ ಫ್ಲ್ಯಾಶ್ ಬ್ಯಾಕ್ ರೀಸೆಂಟಾಗಿ ಆಗಿರ್ಬೋದು ರೆನೋವೇಷನ್. ಇದು ಯಾರ್ದು ಮಹಿಮೆ? ಅಂಜನಾದು ಮಹಿಮೆ, ಅಂಜನಾದು ಮಹಿಮೆ. ಎಲ್ಲರೂ ಒಂದ್ಸಲಿ ಜೋರಾಗಿ ಕೈ ತಟ್ಬಿಡಿ. ಅಕ್ಕ ಕೈ ತಟ್ಟಕ. ಲ್ಯಾಡರ್ ಏಣಿ ಏನು ತೆಗ್ದಿಲ್ಲ, ಏನಾದರೂ ಇಲ್ಲೇ ಇಟ್ಟಿದ್ದಾರೆ ಅವರು. ಇದೆಲ್ಲ ಒಂಥರ ಕಾಣ್ತಾ ಇದೆ. ಹೋಗ್ಲಿ ಬಿಡಿ, ನಮ್ದೇನಾದ್ರು ಪ್ರಾಬ್ಲಮ್ ಅಲ್ಲ. ನಾವು ನಮ್ಮ ಕೆಲಸ ಮಾಡಬೇಕು, ಜಾಸ್ತಿ ಬೇರೆಯವ್ರ ಕೆಲ್ಸದಲ್ಲಿ ತಲೆ ಹಾಕ್ಬಾರ್ದು. ಇವಾಗ ನೆಕ್ಸ್ಟ್ ನೀವು ನಾನು ಆ್ಯಂಕರಿಂಗ್ ಮಾಡ್ತಿರೋದನ್ನ ಇವತ್ತು ನೀವು ಕುತ್ಕೊಂಡು ನಿಮ್ಮ ಮನೆಯಿಂದ ಕಂಫರ್ಟಲ್ಲಿ ಲೈವ್ ನೋಡಿ. ಸೊ ಕ್ಯಾಫೆಟೇರಿಯಾ ಏರಿಯಾಗೆ ಬಂದ್ವಿ ಗೈಸ್, ಬಟ್ ಸ್ನ್ಯಾಕ್ಸ್ ತಿಂತಾ ಇಲ್ಲ, ಜಸ್ಟ್ ನೋಡೋಣ ಅಂತ ಬಂದ್ವಿ ನಾವು. ಟೈಮ್ ಇದೆ, ಇನ್ನು ಇವೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿ. ಆ್ಯಕ್ಚುಲಿ ಏನು ಸ್ನ್ಯಾಕ್ಸ್ ನಡೀತಾ ಇದೆ? ಆ್ಯಕ್ಚುಲಿ ಇಲ್ಲಿ ಶಾಗೆ ಮಾಡಿದ್ದಾರೆ. ಇದು ಹಳೆ ದಾವಣಗೆರೆ ಸೈಡ್ ದೇವಸ್ಥಾನ ಹತ್ರ ಸಿಗುತ್ತಲ್ಲ, ದುಗ್ಗಮ್ಮ ದೇವಸ್ಥಾನ ಹತ್ರ ಶಾಗೆ ಸಿಗುತ್ತಲ್ಲ, ಆ ಶಾವಿಗೆ ಮಾಡಿದ್ದಾರೆ. ಅದೇ ನಾವು ಆ ಶಾವಿಗೆ ತಿನ್ನಲ್ಲ, ಯಾಕಂದರೆ ಈಗ ಸದ್ಯಕ್ಕೆ ನಮಗೇನು ಹಸು ಇಲ್ಲ. ಸೊ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಗೈಸ್. ಸೊ ನೀವೇ ಸ್ಟೇಜ್ ನೋಡಿದ್ರಿ, ಇವರು ಪಿಂಕ್, ಯೂಶ್ವಲ್ ಪಿಂಕ್ ತೊಗೊಂಡಿಲ್ಲ, ಸ್ವಲ್ಪ ಪರ್ಪಲ್ ತೊಗೊಂಡಾರೆ. ಐ ಆಮ್ ಅಸ್ಯೂಮಿಂಗ್ ಔಟ್ಫಿಟ್ಸ್ ಕೂಡ ಸಿಮಿಲರ್ ಇದೇ ಕಲರ್ ಇರುತ್ತೆ, ಯಾಕಂದರೆ ಯೂಶ್ವಲಿ ಈ ಥರ ಡೆಕೋರೇಷನ್ ಮಾಡಿಸಿದಾಗೆ ಅದನ್ನು ಔಟ್ಫಿಟ್ ಪ್ರಕಾರನೇ ಮಾಡಿಸುತ್ತಾರೆ. ಮೇ ಬಿ ಪರ್ಪಲ್, ಬ್ಲ್ಯಾಕ್, ಡಾರ್ಕ್ ಕಲರ್ ಔಟ್ಫಿಟ್ ಹಾಕೊಬೋದು ಇವತ್ತಿನ ಕಪಲ್ ಈ ಈವ್ನಿಂಗಿಗೋಸ್ಕರ. ಆರ್ ಮೇ ಬಿ ಫುಲ್ ಆನ್ ವೈಟ್ ಹೋಗ್ಬೋದು, ಒನ್ ಆಫ್ ದೆಮ್. ಅದೇ ರ್ಯಾಂಡಮ್ ಆಗಿ ಬ್ಲೂ ಹಾಕೊಂಡಂತೂ ಶೋ ಅಪ್ ಮಾಡಲ್ಲ, ಬ್ಲೂ ಪಿಂಕ್ ಹಾಕೊಂಡು ನನ್ನ ಪ್ರಕಾರ. ಬಟ್ ನೋಡಬೇಕು, ನಾನೇನು ಜೀನಿಯಸ್ ಅಲ್ಲ, ಜಸ್ಟ್ ಪ್ರೆಡಿಕ್ಷನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಷ್ಟು ನನ್ನ ಫೇವ್ರೆಟ್ ಸಾಂಗಿಗೆ ಗೈಸ್ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನನ್ನ ಫೇವ್ರೆಟ್ ಸಾಂಗ್ ಬೆಳಕಿನ ಕವಿತೆ, ಸಂಜಿತ್ ಹೆಗ್ಡೆ ಸಾಂಗಿಗೆ ಮಾಡ್ಕೊಂಡಿದ್ದಾರೆ. ಕೇಳಕ್ಕೆ ಚೆನ್ನಾಗಿದೆ, ವೈಬ್ ಇಸ್ ಗುಡ್. ಗೈಸ್ ಫಂಕ್ಷನ್ ಸ್ಟಾರ್ಟ್ ಆಗಿದೆ, ಅಲ್ಲಿ ನೋಡಿ ಏನೋ ಶಾಸ್ತ್ರ ನಡೀತಾ ಇದೆ. ಈ ಶಾಸ್ತ್ರ ಆದಮೇಲೆ ಎಲ್ಲ ಜನ ಬರ್ತಾರೆ, ಹುಡುಗಿ ಕಡೆಯವರೆಲ್ಲ ಕಾಯ್ತಿದ್ದಾರೆ. ಇದೆಲ್ಲ ಆದಮೇಲೆ ಅವ್ರು ಬರ್ತಾರಂತೆ. ಸೊ ಅವ್ರು ಬಂದ ತಕ್ಷಣ ನಾವು ಇವತ್ತಿನ ಇದೇನು ಇವೆಂಟ್ ಇದೆ ಇದನ್ನು ನಾವು ಸ್ಟಾರ್ಟ್ ಮಾಡಬೇಕು. ಎಕ್ಸ್ಪೆಕ್ಟೆಡ್ ಟೈಪ್ಗಿನ ಸ್ವಲ್ಪ ಡಿಲೇ ಆಗ್ತಾ ಇದೆ ಗೈಸ್, ಬಟ್ ಈ ಥರನೇ ನಮ್ಮ ಇಂಡಿಯಲ್ಲಿ ಸ್ವಲ್ಪ ವೆಡ್ಡಿಂಗ್ಸ್ ಎಲ್ಲ ಅಂದರೆ ಸ್ವಲ್ಪ ಡಿಲೇ ಆಗುತ್ತೆ. ನಾವು ಅದ್ರ ಜೊತೆನೇ ನಡ್ಕೊಂಡು ಹೋಗಬೇಕು, ಅವ್ರದ್ದು ಇವೆಂಟನ್ನು ಸಕ್ಸಸ್ಫುಲ್ ಮಾಡಬೇಕು, ಅದೇ ನಮ್ಮ ಕೆಲಸ ಅಷ್ಟೇ. ಇವತ್ತು ಆ್ಯಂಕರಿಂಗಿಗೆ ನಾನು ಬಂದಿದ್ದೀನಿ, ಆದರೆ ನಾನು ಸ್ಟೇಜ್ ಮೇಲೆ ಇರೋಲ್ಲ, ಇವಳಿಗೆ ಕಂಪನಿ ಕೊಡೋಕ್ಕೆ ಬಂದಿದ್ದೀನಿ. ಮತ್ತು ಇವ್ರದ್ದು ಬ್ಲಾಗ್ ಶೂಟ್ ಮಾಡೋಕ್ಕೆ, ರೀಲ್ ಶೂಟ್ ಮಾಡೋಕ್ಕೆ ನಾನೇ ಆ್ಯಸ್ ಅ ಫುಲ್ ಟೈಮ್ ವಿಡಿಯೋಗ್ರಫರ್ ಆ್ಯಂಡ್ ಫೋಟೋಗ್ರಫರ್ ಆಗಿ ಬಂದಿದ್ದೀನಿ. ಫೋಟೋಸ್ ಎಲ್ಲ ತೆಗೆದಾಗಿದೆ. ಈಗ ನಾವು ಮಾತಾಡ್ಕೊತಿದ್ವಿ ದ್ಯಾಟ್ ಯೂಶ್ವಲಿ ಈ ಥರ ಪ್ರೋಗ್ರಾಮಿಗೆ ಬಂದರೆ ನಮಗೆ ಟೈಮ್ ಅಲ್ಲಿ ಸ್ಟೇಜ್ ಮೇಲೆ ಹೋಗೋವರೆಗೂ ಟೈಮ್ ಇರುತ್ತಲ್ಲ ತುಂಬ. ಅವಾಗ ಏನು ಮಾಡ್ತೀಯಾ ಅಂತ ಕೇಳಿದ್ರೆ ಏನು ಮಾಡ್ತೀಯಾ? ನಾನು ನೆಟ್ಫ್ಲಿಕ್ಸ್ ನೋಡ್ತೀನಿ ಗೈಸ್. ಇವೆಂಟ್ ಸ್ಟಾರ್ಟ್ ಆಗೋವರೆಗೂ ಸ್ಟ್ಯಾಂಡಪ್ ಕಾಮಿಡಿ ನೋಡ್ಕೊತ ಕೂತ್ಕೊತೀನಿ, ಇಲ್ಲ ಏನಾದ್ರು ಮೂವಿ ಪಿಕ್ಚರ್ ಹಾಕೊಂಡು ಸ್ವಲ್ಪ ಕೂತ್ಕೊಂತೀನಿ, ಇಲ್ಲ ಯೂಟ್ಯೂಬ್ ನೋಡ್ತಿರ್ತೀನಿ. ಆವಾಗ ಟೈಮ್ ಬಂದಾಗ ಹೋಗ್ತೀನಿ. ಸಬ್ಟೈಟಲ್ಸ್ ಆನ್ ಮಾಡಿರ್ತೀನಿ, ಅದು ಮಾತ್ರ ಕರೆಕ್ಟು. ಮತ್ತು ವಿಡಿಯೋ ಆನ್ ಮಾಡಿ ವಾಲ್ಯೂಮನ್ನ ಕಡಿಮೆ ಇಟ್ಟು ಸಬ್ಟೈಟಲ್ಸ್ ಆನ್ ಮಾಡಿ ಟೈಮ್ ಪಾಸ್ ಮಾಡಬೇಕಲ್ಲ ಗೈಸ್. ಮತ್ತು ಶೋ ಸ್ಟಾರ್ಟ್ ಆಗೋವರೆಗೂ कितने तेजस्वी लोग हैं हमारे पास, कितने शानदार विचार रखते हैं. ಏನು ಮಾಡೋಕ್ಕಾಗಲ್ಲ. ಆದರೆ ಇವತ್ತು ಜೊತೆಗೆ ನಾನು ಕಂಪನಿ ಕೊಡ್ತಾಯಿದ್ದೀನಿ, ಹಂಗಾಗಿ ಅವಳು ಬೋರ್ ಆಗ್ತಾ ಇಲ್ಲ, ನಾನು ಬೋರ್ ಆಗ್ತಾ ಇಲ್ಲ. ನಂದೂ ನಾನು ಲಾಗ್ ಆಫ್ ಮಾಡಿ ಬಂದ್ಬಿಟ್ಟಿದ್ದೀನಿ. ಈ ಥರನೇ ಮಜಾ, ವೆರಿ ಅನ್ಯೂಶ್ವಲ್ ವೆನೆಸ್ಡೇ. ಈ ಥರ ಯಾರ್ದೋ ಮದುವೆ ಅಟೆಂಡ್ ಮಾಡ್ತೀನಿ ಅಂತ ನನಗೆ ಗೊತ್ತೇ ಇದ್ದಿದ್ದಿಲ್ಲ. ಬಟ್ ಬಿಕಾಸ್ ಆಫ್ ಮೈ ವೆರಿ ಓನ್ ಟ್ಯಾಲೆಂಟೆಡ್ ಸಿಸ್ಟರ್, ಅವಳದು ಈ ಪ್ರೊಫೆಷನ್ ಸ್ವಲ್ಪಕ್ಕೆ ಯಾರು ಜಯ ಜಯಕಾರ
ಅದು ಸುಮ್ಮನೆ ಹಂಗೆ ಬಿಲ್ಡಪ್ ಕೊಡ್ತಿದ್ದಾಳೆ ನಡೀತಿರುತ್ತೆ ಯಾಕೆ ಬಟ್ ಸೊ ತಾರೀಫ್ ಮಾಡ್ತಿದ್ದಲ್ಲ ಅದಕ್ಕೆ ಹಂಗೆ ಹಾರ್ತಾ ಇದ್ದಾಳೆ ವಾಪಸ್ ಬಾ ಕೂತ್ಕೊಂಡಿದ್ದಾಳೆ ಗೈಸ್ ಕೂತ್ಕೊಂಡಿದ್ದಾಳೆ ಸೊ ಏನು ಬಿಕಾಸ್ ಆಫ್ ಹರ್ ನನಗೂ ಈ ಥರ ಒಂದು ಎಕ್ಸೈಟಿಂಗ್ ಥ್ರಿಲ್ಲಿಂಗ್ ವೆಡ್ನೆಸ್ಡೇ ಮದುವೆಗೆ ಬೇರೆ ಬಂದ್ಬಿಟ್ಟಿದ್ದೀನಿ ಆಮೇಲೆ ಎಸ್ ಸೊ ಇವತ್ತಿನ ಬ್ಲಾಗ್ನಲ್ಲಿ ನೀವು ಏನೇ ಆ ಶಾರ್ಟ್ಸ್ ನೋಡಿದ್ರು ಏನೇ ನೀವು ನೋಡಿದ್ರು ಆ್ಯಂಕರು ಆಮೇಲೆ ಆ ಜೋಡಿನ ಕವರ್ ಮಾಡ್ತಿರೋದು ಎಲ್ಲ ವೆರಿ ಗುಡ್ ಅಟ್ ದಿಸ್ ಬಟ್ ಅದನ್ನು ಕವರ್ ಮಾಡ್ತಿರೋದು BTS ಎಲ್ಲ ನಾನು ಸೊ ಚಪ್ಪಾಳೆ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈಗ ಕೇಳಿಸ್ತು. ನಾನು ಆಂಕರ್ ದೀಪಿಶಾ. ಇವತ್ತು ನಮ್ಮ ಅನಿಲ್ ಅವರು ಮತ್ತೆ ಧನುಶ್ರೀ ಅವರ ಈ ಒಂದು ಸಂಭ್ರಮನ ಇನ್ನಷ್ಟು ಸ್ಪೆಷಲ್ ಮಾಡೋದಕ್ಕೋಸ್ಕರ ನನಗೆ ಕರೆದಿದ್ದಾರೆ. ಅವರು ಬಂದು ಈ ಕಾರ್ಯಕ್ರಮನ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಗೇಮ್ ಆಡೋಣ. ಫಸ್ಟ್ ಅದನ್ನ ಸ್ಟಾರ್ಟ್ ಮಾಡೋ ಮುಂಚೆ ನಂದು ವಾಯ್ಸ್ ಎಲ್ರಿಗೂ ಕೇಳಿಸ್ತಿದೆಯಾ? ಕ್ಲಿಯರ್ ಇದೆಯಾ? ಕೊನೆವರೆಗೂ ಲಾಸ್ಟ್ ವರ್ಗೂ ಕೇಳಿಸ್ತಿದೆಯಾ ಸರ್? ಕೇಳಿಸ್ತಿದೆ ಅಲ್ವಾ? ಓಕೆ, ಈಗ ಗೇಮ್ ಆಡೋಣ. ನಾವು ಒಂದು ಆಡೋಣ. ರೆಡಿ? ಓಕೆ. ಇದು ಒಂದು ಟಂಗ್ ಟ್ವಿಸ್ಟರು. ನಾನು ಕೆಲವೊಂದು ಪದಗಳು ಅಥವಾ ಒಂದು ವಾಕ್ಯನ ನಾನು ಹೇಳ್ತೀನಿ. ನಾನು ಹಿಂದೆ ಅದನ್ನ ನೀವು 5 ಸರಿ ಹೇಳ್ಬೇಕು. ಸರಿನಾ? ಅರ್ಥ ಆಯ್ತಲ್ವಾ? ಓಕೆ, ಈಗ ಮಾಡ್ತೀಯಾ? ಟ್ರೈ ಮಾಡ್ತೀಯಾ? ಬೇರೆ ಯಾರಾದ್ರೂ ಇಲ್ಲಿ ಟ್ರೈ ಮಾಡ್ತಾರಾ? ಇಷ್ಟೊಂದು ನಾಚ್ಕೊಂಡ್ಬೇಡಿ, ಏನು ಇಲ್ಲ. ನಾನು ಡಾನ್ಸು ಮಾಡಕ್ ಹೇಳ್ತಿಲ್ಲ, ಏನು ಇಲ್ಲ. ಅಷ್ಟೇ ನೀಲಿ ನಗುನ ನಗಳು 100 ನವಿಲು ಹೇಳ್ಬೇಕು. ಹೇಳ್ತೀರಮ್ಮ? ನೀಲಿ ನಗುನ ನಗಳು 100 ನವಿಲು. ನೀಲಿ ನಗನ ನಗಳು 100 ನವಿಲು. 5 ಸರಿ. ನಗನ ನಗಳು 100 ನವಿಲು. ನೀಲಿ ನಗನ ನವಿಲು 100 ನವಿಲು. ನೀಲಿ ನಗುನ ನಗಳು 100 ನವಿಲು. ಇನ್ನೂ ಒಂದ್ಸರಿ. ನೀಲಿ ನಗನ ನಗಳು 100 ನವಿಲು. ಮ್ಯಾಮಿಗೋಸ್ಕರ ಚಪ್ಪಾಳೆ. ಯಾಕೆ ಈ ಸೈಡ್ ಮಾಡಿದ್ರೆ ಈ ಸೈಡ್ ಯಾರು ಚಪ್ಪಾಳೆ ಹೊಡಿಯಲ್ಲ? ದಯವಿಟ್ಟು ಚಪ್ಪಾಳೆ ಮ್ಯಾಮಿಗೋಸ್ಕರ. ಬೇರೆ ಯಾರಾದ್ರೂ ಟ್ರೈ ಮಾಡಿ ಸರ್. ಅಲ್ಲಿ ಹಿಂದಿಂದ ಹೇಳ್ತಿದ್ರಲ್ಲ, ಹೇಳಿ. ಅಯ್ಯೋ ಹೇಳಿ ಸರ್. ಹಾರೋ ಹಕ್ಕಿ ಹಸಿರಿದೆ, ಹಾರವು ಹಸಿರಾಗಿದೆ. ಹಾರೋ ಹಕ್ಕಿ ಹಸಿರಿದೆ, ಹಾರವು ಹಸಿರಾಗಿದೆ. 5 ಸರಿ. ಹಾರೋ ಹಕ್ಕಿ ಹಸಿರಿದೆ, ಹಾರಲು ಹಸಿರಾಗಿದೆ. 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 ಅಷ್ಟೇ, ಸೂಪರ್. नेक्स्ट, पगे पेड़ पे पका पपीता, पका पेड़ या पका पपीता. अरे ट्राई कीजिए आप में से कोई भी, स्पेसिफिकली आप लोग के लिए. पका पेड़ या पका पपीता. पके पेड़ पे पका पपीता, पका पेड़ या पका पपीता. सर ಈ ತರ ಆಡಿಯನ್ಸ್ ನಾನು ಕಾಣಲ್ಲ ಸರ್. ಯಾರು ಫಸ್ಟ್ ತೋರಿಸಿದ್ದು? ಓಕೆ, 1 2 3 4. ಓಕೆ, ಇವರೆಲ್ಲರಿಗೋಸ್ಕರ ಚಪ್ಪಾಳೆ. ಸೊ ಇದೆ ಅಲ್ಲ ಸರ್, ಅವ್ರಿಗೆ ನನ್ ಬ್ಯಾಕ್ ಕಾಣುತ್ತೆ. ಕೂದಲು ತೋರ್ಸಕ್ಕಿಲ್ಲ, ಫೋನ್ ತೋರ್ಸಕ್ಕಿಲ್ಲ. ಕಪ್ಪು, ಫಸ್ಟ್ ಕಪ್ಪು ಒಂದಿದ್ದು. ಓಕೆ ಓಕೆ, ಡನ್. ಕಪ್ಪು ಕನ್ಸಿಡರ್ ಆಗುತ್ತೆ. ಕೂದಲು ಫೋನ್ ಆಗಲ್ಲ ಅಂತ ಹೇಳಿದ್ದೆ ನಾನು. ಪುಟ ಕೂದಲು ಫೋನ್ ಇಲ್ಲ. ಆರೆಂಜ್ ಓಕೆ, ಬಟ್ ಯಾರು ನನ್ನ ಹತ್ರ ಬರ್ಲಿಲ್ಲ. ಇದು ಚೀಟಿಂಗ್ ಮ್ಯಾಮ್. ನಾನು ಹೇಳಿದ್ದೆ ಈ ರೌಂಡಿಗೋಸ್ಕರ ನೀವು ನನ್ನ ಹತ್ರ ಬರ್ಬೇಕು, ಆರೆಂಜ್ ಕಲರ್ ಜೊತೆ ಬರ್ಬೇಕು. ಈ ರೌಂಡ್ ಯಾರು ನನ್ನ ಹತ್ರ ಆರೆಂಜ್ ಕಲರ್ ಹಾಕೊಳ್ಳಿರೋರು ಬಂದಿಲ್ಲ. ಅಲ್ಲೇ ಕುತ್ಕೊಂಡ್ರಿ ಮ್ಯಾಮ್, ಇದು ಚೀಟಿಂಗ್, ನಾನು ಒಪ್ಕೊಳ್ಳಲ್ಲ. ನಾನು ನೋಡ್ತಿದ್ದೀನಿ ಎಷ್ಟೊಂದ್ ಜನ ಕೇಸರಿ ಇದೇ ಕಲರ್ ಇಂದ ನೀವು ಸೀರೆ ಎಲ್ಲ ಉಟ್ಕೊಂಡಿದ್ದೀರಾ, ಯಾರು ಬರ್ಲಿಲ್ಲ. ನಾನು ಯಾರ ಜೊತೆ ನಾನು ಫೋಟೋ ತೆಗೆಸ್ಕೊಂತೀನಿ ಅಂದ್ರೆ ನನ್ನ ಜೊತೆ ಫೋಟೋ ತೆಗೆಸ್ಕೊಳಕ್ ಯಾರು ಬರ್ಲಿಲ್ಲ. ಈ ತರ ನಡೆಯಲ್ಲ. ಇನ್ನೊಂದ್ಸಲ ಹಾಡಾಗ್ತೀವಿ. ಆರೆಂಜ್ ಕಲರ್ ಯಾರು ಹಾಕೊಂಡಿದ್ದೀರಾ, ಯಾರಾದ್ರೂ ಪ್ಲೀಸ್ ಬನ್ನಿ. ಎಲ್ರು ಬೇಗ ಬೇಗ ಸ್ಟ್ಯಾಚು.
ಅದೇ ಅದೇ ಇದು ಆಫ್ ಮಾಡಿ. ಓಕೆ, ನಿಮ್ಮ ಹೆಸರೇನು? ಮಾತಾಡಂಗಿಲ್ಲ ಸ್ಟ್ಯಾಚು ಇದ್ರೆ. ಸ್ಟ್ಯಾಚು ಮಾತಾಡುತ್ತಾ? ಇಲ್ಲ ನೋಡಿ, ನೀವು ರಾಂಗ್ ಮಾಡಿದ್ರಿ. ನೀವು ಯಾವ ಕ್ಲಾಸಲ್ಲಿ ಓದೋದು? ಈಗ ಸ್ಮಾರ್ಟ್ ಆಗ್ತಿದ್ದಾರೆ ಎಲ್ಲ ಮಕ್ಕಳು. ಓಕೆ, ನಿಮ್ಮೆಲ್ಲರಿಗೂ ನಾನು ಡೈಲಾಗ್ ಹೇಳ್ತೀನಿ. ಯಾರಾದ್ರೂ ಎತ್ತು ಇಲ್ಲ, ನಾನು ನಿಮ್ಮ ಹತ್ರ ಬರ್ತೀನಿ, ನಿಮ್ ಸ್ಟೈಲ್ ಅಲ್ಲ ಡೈಲಾಗ್ ಅನ್ನು ಹೇಳ್ತೀರಾ? ಓಕೆ ಓಕೆ, ಫಸ್ಟ್ ಡೈಲಾಗ್ ಸಿಕ್ಕಾಪಟ್ಟೆ ಈಸಿ. ನಾವು ಕ್ಲಾಸ್ ಅಲ್ಲ ಮಾಸ್. ನಾವು ಕ್ಲಾಸ್ ಅಲ್ಲ ಮಾಸ್, ಇಷ್ಟೇ ಡೈಲಾಗು. ಇದನ್ನ ನಿಮ್ದು ಸ್ವ್ಯಾಗ್ ಅಲ್ಲಿ ಫುಲ್ ಸ್ಟೈಲ್ ಆಗಿ ಹೇಳ್ಬೇಕು. ನಾವು ಕ್ಲಾಸ್ ಅಲ್ಲ ಮಾಸ್. ಸೂಪರ್, ಸರಿಗೋಸ್ಕರ ಚಪ್ಪಾಳೆ. ಹಣವಿರಲು ಗುಣವಿರದು, ಗುಣವಿರಲು ಹಣವಿರದು, ಹಣ ಗುಣವಿರುವ ಆರೋಗ್ಯವಿರದು. ಗೌರಿ ಸುಮಾರ್ ಇಲ್ಲಿ ಕಟ್ಟಡ ಮಾಡುವ ಅಧಿಕಾರ ಇರುವುದು ನಮಗೆ, ನಿಮಗಲ್ಲ. ಕನ್ನಡಿಗನ ಮಾನ ಅಭಿಮಾನ ನಿನ್ನಂತ ಕತ್ತಿನಾಯಿಗೆ ಏನ್ ಗೊತ್ತೈತಿ? ಇದು ಕತ್ತಲೆ ಕೊನೆಗಳ ಬೀಡೈತಿ, ಅಂಜಿಕೆ ನಾಡೈತಿ, ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ ನೀರಿನ ಜೀವ ಬಯತೋರಿಸುತ್ತಿ. ಸೂಪರ್, ಚಪ್ಪಾಳೆ. ಸೂಪರ್ ಸೂಪರ್. ಈ ಸಂಭ್ರಮ ಆಗ್ತಾ ಇದೆ, ಮತ್ತೆ ನಾವೆಲ್ಲರೂ ಇದರಲ್ಲಿ ಭಾಗಿಯಾಗಕ್ಕೆ ಬಂದಿದ್ದೀವಿ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ನಾವು ಅವ್ರನ್ನ ಸ್ವಾಗತಿಸೋಣ. ದಯವಿಟ್ಟು ಚಪ್ಪಾಳೆ ನಿಲ್ಬಾರ್ದು ಅವ್ರು ಬಂದಾಗೆ. ಕೇಳ್ತಾನೆ ಇಲ್ಲ, ಎಲ್ಲಿ ಜೋಶ್ ಇಲ್ವಾ? ಎಷ್ಟು ಸಖತ್ತಾಗಿರೋ ಎಂಟ್ರಿ ಇತ್ತು. ಬಂದ್ ಕರ್ದಿದ್ದೆ ಪ್ಲೀಸ್. ಬೋರ್ಡ್ ಶೋ ಮಾಡ್ಬೇಕು, ಓಕೆನಾ? ಫಸ್ಟ್ನೇದು, ರೆಡಿ ಆಗಕ್ಕೆ ಜಾಸ್ತಿ ಟೈಮ್ ಯಾರು ತಗೋತಾರೆ? ಇದೇನಿದು? ಮ್ಯಾಮ್ ಸರ್ ಹೇಳ್ತಿದ್ದಾರೆ, ಸರ್ ಮ್ಯಾಮ್ ಅಂತ ಹೇಳ್ತಿದ್ದಾರೆ. ಓಕೆ, ಇದಿದು ಕನ್ಫರ್ಮೇಶನ್. ಇಲ್ಲಿ ಬೇರೆ ಯಾರಾದ್ರೂ ಕನ್ಫರ್ಮ್ ಮಾಡ್ಬೇಕು. ಅಕ್ಕ ಎಲ್ಲಿ? ಕನ್ಫರ್ಮ್ ಮಾಡಿ ಮ್ಯಾಮ್, ಯಾರು ಜಾಸ್ತಿ ಟೈಮ್ ತಗೊಳ್ಳೋದು? ನೀವೇ ಹೇಳಿ. ಅನಶ್ರೀ. ಓಕೆ ಓಕೆ, ಸೂಪರ್. ಅದು ನೋಡಿ, ಅದೇನಂದ್ರೆ ಏನ್ ತುಂಬಾ ಸುಂದರವಾಗಿರುತ್ತಲ್ಲ, ಅದನ್ನ ಮಾಡಕ್ ತುಂಬಾ ಟೈಮ್ ಬೇಕು. ಹೆಣ್ಮಕ್ಳು ಸುಂದರವಾಗಿ ಕಾಣ್ಬೇಕಂದ್ರೆ ಅವ್ರಿಗೆ ರೆಡಿ ಆಗಕ್ ಟೈಮ್ ಬೇಕು, ಅಷ್ಟೇ ಅದು. ಓಕೆ, ನೆಕ್ಸ್ಟ್, ಯಾರು ಸ್ವಲ್ಪ ಜಾಸ್ತಿ ಲೇಜಿ, ಸೋಂಬೇರಿತನ ಯಾರು ಜಾಸ್ತಿ ಮಾಡೋದು? ಮ್ಯಾಮ್ ತುಂಬಾ ಆನೆಸ್ಟ್ ಆಗಿದ್ದಾರೆ, ಅವರೇ ಒಪ್ಕೊಳ್ತಿದ್ದಾರೆ, ಅವರೇ ಜಾಸ್ತಿ ಸೋಂಬೇರಿತನ ಮಾಡೋದು ಅಂತ. ಓಕೆ, ಹೇಳಿದ್ರಿ ಸರ್, ನಮಗ್ ಗೊತ್ತಿಲ್ಲ, ಹೇಳಿ ಇನ್ನೊಂದ್ಸರಿ. ಮ್ಯಾಮ್ ಈ ಕಡೆ ತಿರುಗಿ ಮ್ಯಾಮ್. ರೊಮ್ಯಾಂಟಿಕ್ ಆಗಿ ಸರ್. ಇದೇನ್ ಸರ್ ಒಳ್ಳೆ ರಾಷನ್ ಕಾರ್ಡ್ ಕೊಡು ಅನ್ನಂಗಾಯ್ತು. ಲವ್ ಯು ಈ ತರ ಅಲ್ಲ, ನಮಗ್ ಸ್ವಲ್ಪ ಕವನ ಏನಾದ್ರು ಕವಿತೆ ಜೊತೆ ಒಂದು ನೀವೇ ಕುತ್ಕೊಂಡು ನೀವು ಮ್ಯಾಮಿಗೆ ಐ ಲವ್ ಯು ಹೇಳ್ಬೇಕು ಸರ್. ನಿಮ್ ಮೊಬೈಲ್ ತರಿಸ್ಬೇಕಾ? ಗೈಸ್, ಇನ್ನ ಮುಗ್ದಿಲ್ಲ ಆಂಕರಿಂಗ್, ಇನ್ನ ಇದೆ. ರಿಸೆಪ್ಷನ್ ಇದೆ. ಸೊ ರಿಸೆಪ್ಷನ್ ಆದ್ಮೇಲೆ ಲಾಸ್ಟ್ ಒಂದು ಸೈನ್ ಆಫ್ ಎಲ್ಲ ಕೊಡ್ಬೇಕು. ಇನ್ನ ಆಮೇಲೆ ಅವ್ರದ್ದೊಂದು ಫ್ಯಾಮಿಲಿ ಡ್ಯಾನ್ಸ್ ಇದೆ ಅಂತ, ಅದನ್ನು ಮಾಡ್ಬೇಕಂತೆ. ಅದಾದ್ಮೇಲೆ ಮುಗಿಯುತ್ತೆ. ಕಾಯ್ತಾ ಇದ್ದೀನಿ, ಬೆವರು ಇಳಿದಿದೆ.
ಸೊ ಇವೆಂಟ್ ಮುಗೀತು ಫೈನಲಿ ಆ್ಯಂಡ್ ಸಕ್ಸಸ್ಫುಲಿ ತುಂಬ ಚೆನ್ನಾಗಿತ್ತು ಇವೆಂಟು, ಮಜಾ ಬಂದ್ಬಿಡ್ತು. ಇದ್ರ ಜೊತೆನೇ ನಾವು ಮತ್ತೊಂದು ವ್ಲಾಗಲ್ಲಿ ನಾಳೆ ಸಿಗೋಣ. ಇದೇ ಟೈಮ್ ಇದೇ ಪ್ಲೇಸ್. ಅಲ್ಲಿವರೆಗೂ ನೀವೆಲ್ಲರೂ ಖುಷಿಯಾಗಿರಿ, ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಲೈಫಲ್ಲಿ ಯಾವತ್ತೂ ಗಿವ್ ಅಪ್ ಮಾಡಬೇಡಿ. ಏನೇ ಆದರೂ ಲೈಫಲ್ಲಿ ನೀವು ನಮ್ಮದು ರೈಡ್ ಬುಕ್ ಆಯಿತು ಗೈಸ್. ಲೈಫಲ್ಲಿ ಏನೇ ಆದರೂ ಯಾವತ್ತೂ ಗಿವ್ ಅಪ್ ಮಾಡಬೇಡಿ. ಆ್ಯಂಡ್ ವಾಟ್ ಎವರ್ ಹ್ಯಾಪನ್ಸ್, ಎಲ್ಲಿವರೆಗೂ ನಿಮಗೆ ಒಳ್ಳೇದಾಗ್ತಿಲ್ಲ ಅಲ್ಲಿವರೆಗೂ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್. ಆದರೆ ಯಾವತ್ತೂ ನಿಮ್ಮ ಹೋಪ್ಸ್ ಬಿಡಬೇಡಿ ಆ್ಯಂಡ್ ಯಾವತ್ತೂ ನೆಗೆಟಿವ್ ಆಗಬೇಡಿ. ಇದನ್ನೇ ಹೇಳ್ತಾಪ ಬಾಯ್, ಟೇಕ್ ಕೇರ್, ನಮಸ್ಕಾರ.